Hello, my dear students of First BBA, Mangalore University. So today I am discussing about a poem which is prescribed for first semester BBA students, Mangalore University. The title of the poem is Money Madness, which is written by D.H. Lawrence. So before going to read the poem, just go to the introduction about the poet. Yes, D.H. Lawrence. His full name is David Herbert Lawrence. So here, David Herbert Lawrence, who born on 11 September 1885 and died on 2nd March 1930. So this is a very beautiful photograph of our poet D.H. Lawrence, because he was one of the revolutionary writers of his days. ಯಾಕೆಂದರೆ D.H. ಲಾರೆನ್ಸ್ ಅಂತ ಹೇಳಿದ್ರೆ ಅವನ ಕಾಲದಲ್ಲಿ ಅತ್ಯಂತ ಪ್ರಭಾವಶಾಲಿಯಾದಂತಹ ತುಂಬ ಕಾಂಟ್ರವರ್ಷಿಯಲ್ ಆದಂತಹ ಒಬ್ಬ ರೈಟರ್ ಅವನು. ಹಾಗಾಗಿ ತುಂಬ ಪ್ರಭಾವಶಾಲಿದ ಒಬ್ಬ ಕವಿ. ಅವನ ಪದ್ಯವನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಓಕೆ, ಸೊ ಹೂ ವಾಸ್ ಅನ್ ಇಂಗ್ಲಿಷ್ ನಾವೆಲಿಸ್ಟ್, ಕಾದಂಬರಿಕಾರ, ಕವಿ, ಪೊಯೆಟ್, ಲಿಟರರಿ ಕ್ರಿಟಿಕ್, ಹಾಗೆಯೇ ಸಾಹಿತ್ಯ ವಿಮರ್ಶಕ ಕೂಡ ಹೌದು. His collected works represent, among other things, an extended reflection upon the dehumanizing effects of modernity and industrialization. Just read this sentence because ಈ ಪದ್ಯಕ್ಕೆ ಕೂಡ ಇದು ಹೊಂದಾಣಿಕೆ ಆಗುತ್ತೆ. ಸೊ ಇವನ ಕವನಗಳಲ್ಲಿ, ಕಾದಂಬರಿಗಳಲ್ಲಿ ಏನು ಕಾಣಿಸುತ್ತೆ ಅಂತ ಹೇಳಿದ್ರೆ, ಎಕ್ಸ್ಟೆಂಡೆಡ್ ರಿಫ್ಲೆಕ್ಷನ್ ಅಪಾನ್ ದ ಡಿಹ್ಯೂಮನೈಸಿಂಗ್ ಎಫೆಕ್ಟ್ಸ್. ಓಕೆ, ಡಿಹ್ಯೂಮನೈಸಿಂಗ್ ಅಂದರೆ ಅಮಾನುಷ್ಯವಾದಂತಹ ಕೃತ್ಯಗಳು, ಅಥವಾ ಆಫ್ ಮಾಡರ್ನಿಟಿ, ಆಧುನಿಕ ಯುಗ ಏನು ಬಂದಿದೆ, ನಾವಿದ್ದೀವಿ ಈಗ, ಆ ಆಧುನಿಕ ಯುಗದ ಒಂದು ಅಮಾನುಷ್ಯದ ಕೃತ್ಯಗಳು ಏನೆಲ್ಲ ಇದೆ ಅದರ ಬಗ್ಗೆ ಬರಿತಾ ಹೋಗ್ತಾರೆ, ಅದರ ಬಗ್ಗೆ ರಿಫ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಹಾಗೇನೆ ಇಂಡಸ್ಟ್ರಿಯಲೈಸೇಷನ್. ಓಕೆ, ಇಂಡಸ್ಟ್ರಿ ಅಲ್ವಾ, ಕಾರ್ಖಾನೆಗಳು ಬಂತು, ಮೆಷಿನರೀಸ್ಗಳು ಬಂತು, ಹೀಗೆ ಬರ್ತಾ ಬರ್ತಾ ಈಗ ಕಂಪ್ಯೂಟರ್ ಟೆಕ್ನಾಲಜಿಗಳು. ಹೀಗಿರುವಾಗ ಈ ಒಂದು ತಂತ್ರಜ್ಞಾನ ಅಂತ ಏನಿದೆ, ಆ ತಂತ್ರಜ್ಞಾನದಿಂದ ನಮ್ಮ ಮನುಷ್ಯತ್ವ ಏನಾಗಿದೆ, ಯಾವ ಮಟ್ಟಕ್ಕೆ ಕೆಳಗಿದೆ, ಇದ್ರ ಬಗ್ಗೆ ಅವರ ಎಲ್ಲ ಸಾಹಿತ್ಯ ಕೃತಿಗಳು ಮಾತಾಡುತ್ತೆ. These things robbed people's spiritual and positive human qualities. ನೋಡಿ, ಈ ಆಧುನಿಕತೆ ಏನಾಯಿತು ಅಂತ ಹೇಳಿದ್ರೆ, ಮನುಷ್ಯನಲ್ಲಿರುವ ಸ್ಪಿರಿಚುವಲ್, ಆಧ್ಯಾತ್ಮಿಕತೆ ಅಥವಾ ಪಾಸಿಟಿವ್ ಹ್ಯೂಮನ್ ಕ್ವಾಲಿಟೀಸ್, ಒಂದು ಋಣಾತ್ಮಕ ಗುಣಗಳನ್ನ ಕಿತ್ಕೊಂಡ್ಬಿಡೋದು, ನೆಗೆಟಿವ್ಸ್ಗಳನ್ನ ಬೆಳೆಸ್ಕೊಳ್ಳಿಕ್ಕೆ ಶುರು ಆಯಿತು. ಮನುಷ್ಯ ಆದಷ್ಟು ಆಧ್ಯಾತ್ಮಿಕತೆಯನ್ನು ಬಿಟ್ಟು ದೂರ ವಿಜ್ಞಾನದ ಜೊತೆಗೆ ಪ್ರಾಕ್ಟಿಕಲಿ ಬದುಕಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟ ಅಂತ ಹೇಳಿ. ರೈಟ್, ಇಷ್ಟು ಈ ಕವಿಯ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ನಾನು ನಿಮಗೆ ಇಲ್ಲಿ ಹೇಳ್ತೀನಿ. ಇನ್ನೂ ಹೆಚ್ಚಿನ ವಿಷಯಗಳು ನಿಮ್ಮ ಟೆಕ್ಸ್ಟ್ ಬುಕ್ನ ಮೊದಲು ಇಂಟ್ರೊಡಕ್ಷನ್ ಅಲ್ಲಿದೆ, ದಯವಿಟ್ಟು ಓದ್ಕೊಳ್ಳಿ. ಸೊ ಇನ್ ದ ನೆಕ್ಸ್ಟ್ ಸ್ಲೈಡ್ ಐ ಆಮ್ ಗೋಯಿಂಗ್ ಟು ಗಿವ್ ಯು ಇಂಟ್ರೊಡಕ್ಷನ್ ಅಬೌಟ್ ದ ಪೋಯಮ್ ಮನಿ ಮ್ಯಾಟರ್ಸ್. ಸೊ ಈ ಮನಿ ಮ್ಯಾಟರ್ಸ್, ಆ ಪದ್ಯದ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ದ ಪೋಯಟ್ ಡಿರೈವ್ಸ್ ದ ಮೆಟೀರಿಯಲಿಸ್ಟಿಕ್ ಔಟ್ಲುಕ್ ಆಫ್ ಕಾಂಟೆಂಪರರಿ ಸೊಸೈಟಿ. ಕಾಂಟೆಂಪರರಿ ಅಂತ ಹೇಳಿದ್ರೆ ಈಗ ನಾವೇನು ಬದುಕ್ತಾ ಇದ್ದೀವಲ್ವಾ, ಇದು ಕಾಂಟೆಂಪರರಿ, ಪ್ರೆಸೆಂಟ್. ಓಕೆ, ಇಂದಿನ ಸಮಾಜ, ಅದರ ಮೆಟೀರಿಯಲಿಸ್ಟಿಕ್ ಔಟ್ಲುಕ್. ಓಕೆ, ಮೆಟೀರಿಯಲಿಸ್ಟಿಕ್ ಯಾಕೆಂದರೆ ಒಂಥರ ನಾವು ಮೆಷಿನ್ಸ್ಗಳಾಗ್ಬಿಟ್ಟಿದ್ದೀವಿ ಅಲ್ವಾ, ತಾಂತ್ರಿಕ ಜೀವನವನ್ನು ನಾವು ಮಾಡ್ತಾ ಇದ್ದೀವಿ, ಅದರ ಬಗ್ಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾನೆ. He sees such an attitude as a sickness that afflicts people. ಒಂದು ಮನುಷ್ಯರಲ್ಲಿ ಒಂದು ಕಾಯಿಲೆ ಪ್ರಾರಂಭ ಆಗಿಬಿಟ್ಟಿದೆ, ಒಂದು ಆಟಿಟ್ಯೂಡ್, ಅದು ಅಫೆಕ್ಟ್ಸ್ ಪೀಪಲ್, ಮನುಷ್ಯರನ್ನ ಬದಲಾವಣೆ ಮಾಡಿಬಿಟ್ಟಿದೆ. ಮೇಕಿಂಗ್ ದೆಮ್ ಫೂಲಿಶ್. ಮನುಷ್ಯ ತಾನಾಗಿ ತಾನು ಮೂರ್ಖರಾಗ್ತಾ ಇದ್ದಾನೆ, ಗೊತ್ತಿದ್ದು ಮೂರ್ಖರಾಗ್ತಾ ಇದ್ದಾರೆ. ಫ್ರೈಟನ್. ನೋಡಿ, ನಾವೇನಾಗಿದ್ದೀವಿ, ಹೆದರ್ಕೊಂಡು ಬಾಳ್ತಾ ಇದ್ದೀವಿ. ಬಹುಶಃ ಹಿಂದಿನ ಕಾಲದಲ್ಲಿ ಮನೆಯಿಂದ ಹೊರಗಡೆ ಹೋಗುವಾಗ ಯಾರು ಕೂಡ ಮನೆಗೆ ಬಾಗಿಲುಗಳು ಹಾಕ್ತಾ ಇರಲಿಲ್ಲ ಅಂತೆ. ಆಗ ಇವಾಗ ನಾವು ಮನೆಗೆ ಒಂದಲ್ಲ 4 ಬಾಗಿಲುಗಳಿದ್ರು, ಡೋರ್ ಹಾಕೊಂಡು, ಕೀ ಹಾಕೊಂಡು, ಅದಕ್ಕೆ ಗ್ರಿಲ್ ಹಾಕ್ಸ್ಕೊಂಡು, ಅದಕ್ಕೆ ಇನ್ನೊಂದು ಡೋರ್ ಹಾಕೊಂಡು ಅಲ್ವಾ, ಲಾಕ್ ಮಾಡ್ಕೊಂಡು ಹೋಗ್ತೀವಿ. ಇದರ ಅವಶ್ಯಕತೆ ಇತ್ತ ನಮಗೆ? ಕಾರಣ ಇಷ್ಟೇ, ಇದು ನಾವೇ ಮಾಡ್ಕೊಂಡದ್ದು ಅಲ್ವಾ. ಹೆದರ್ತೀವಿ ನಾವು, ಕಳ್ಳರು ಬರ್ತಾರೆ, ನಾವು ಇದನ್ನು ದೋಚ್ಕೊಂಡು ಹೋಗ್ತಾರೆ ಅಂತ ಹೇಳಿ. ಇದು ಆಧುನಿಕತೆ ಕೊಟ್ಟಂತಹ ನಮಗೆ
ಗಿಫ್ಟ್ ಇದು. ಆ್ಯಂಡ್ ಇನ್ಹ್ಯೂಮನ್ ಟು ಒನ್ ಅನದರ್. ನಾವು ಮನುಷ್ಯನಾಗಿ ನೋಡ್ತಾ ಇಲ್ಲ ಅಲ್ವಾ. ಒಬ್ಬ ಮನುಷ್ಯನ ನಂಬೋದಿಲ್ಲ, ನಾವು ಹೆದರ್ಕೊಳ್ತೀವಿ. ಮನುಷ್ಯನ ನಂಬದೇ ಇದ್ರೆ ಬದುಕಲಿಕ್ಕೆ ಇರುವ ಯೋಗ್ಯತೆ ಏನು ಅಂತ ಹೇಳಿ, ಇಂತಹ ವಿಷಯಗಳ ಬಗ್ಗೆ ಈ ಪದ್ಯ ಡಿಸ್ಕಸ್ ಮಾಡುತ್ತೆ. ದ ಪೋಯಮ್ ಈಸ್ ಅನ್ ಇಂಡಿಕ್ಮೆಂಟ್ ಆಫ್ ಅನ್ಬ್ರಿಡಲ್ಡ್ ಕ್ಯಾಪಿಟಲಿಸಮ್. ನೋಡಿ ಪದ್ಯ ಏನು ಹೇಳ್ತದೆ ಅಂತ ಹೇಳಿದ್ರೆ, ಕ್ಯಾಪಿಟಲಿಸಮ್, ಹಣ ಒಟ್ಟು ಮಾಡುವಂಥದ್ದು. ಹುಚ್ಚಲ್ವಾ, ಹಣ ಒಂದು ಹುಚ್ಚು ಹಿಡಿಸ್ಬಿಟ್ಟಿದೆ. ಹಣ ಬೇಕು ನನಗೆ, ನನ್ನ ಜನ್ಮಕ್ಕೆ ಮಾತ್ರ ಅಲ್ಲ, ಎಷ್ಟು ಕೊಟ್ಟು ಕೂಡ ನನಗೂ ಬೇಕು, ನನ್ನ ಫ್ಯಾಮಿಲಿಗೆ, ನನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಅಯ್ಯೋ ಇನ್ನು ತಲತಲಾಂತರ ಎಲ್ರಿಗೂ ಬೇಕು ಅಂತ ಹುಚ್ಚು. ಇದು ಅವಶ್ಯಕತೆ ಇದೆಯಾ? ಇಂಥ ಒಂದು ಕ್ಯಾಪಿಟಲಿಸ್ಟ್ ಸೊಸೈಟಿ ಬಗ್ಗೆ ಈ ಪದ್ಯ ಮಾತಾಡುತ್ತೆ. ಲಾರೆನ್ಸ್ ವಾರ್ನ್ಸ್ ದಟ್ ಇಫ್ ವಿ ಡು ನಾಟ್ ಫ್ರೀ ಅವರ್ಸೆಲ್ಸ್ ಫ್ರಮ್ ದಿಸ್ ಕಲೆಕ್ಟಿವ್ ಮ್ಯಾಡ್ನೆಸ್ ಆಫ್ ಮೆಟೀರಿಯಲಿಸಮ್. ಸೊ ನಮ್ಮನ್ನು ನಾವು ಈ ಹಣದ ಬಗ್ಗೆ ಹುಚ್ಚಿಂದ ನಾವು ಬಿಡುಗಡೆ ಮಾಡ್ಕೊಳ್ತೇ ಇದ್ರೆ, ನಾವು ಹೊರಗಡೆ ಬರದೇ ಇದ್ರೆ ಅಲ್ವಾ, ಏನಾಗೋದು, ವಿ ವಿಲ್ ಎಂಡ್ ಅಪ್ ಕಿಲ್ಲಿಂಗ್ ಈಚ್ ಅದರ್. ನಾವು ಒಬ್ರು ಇನ್ನೊಬ್ಬರನ್ನ ಸಾಯಿಸ್ಕೊಂಡು ಇಡೀ ಭೂಮಿಯಲ್ಲಿ ಮನುಷ್ಯ ಕುಲವನ್ನ ನಾವು ನಿರ್ನಾಮ ಮಾಡಿಬಿಡ್ತೀವಿ. ಇದು ಒಂದು ಹೆದರಿಕೆ. ಇದು ಪದ್ಯಕ್ಕೆ ಇರುವಂತಹ ಒಂದು ಇಂಟ್ರೊಡಕ್ಷನ್. ಸೊ ನೆಕ್ಸ್ಟ್ ವಿ ಗೋ ಟು ದ ಎಕ್ಸ್ಪ್ಲನೇಷನ್ ಆಫ್ ದ ಪೋಯಮ್. ಎಸ್, ಪದ್ಯವನ್ನ ಒಮ್ಮೆ ಇಡೀ ಪದ್ಯವನ್ನ ಓದ್ಕೊಳ್ಳಿ. ಹಾಗೆ ಇನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಲೈನ್ ಬೈ ಲೈನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ದ ಪೋಯಟ್ ಲೇಬಲ್ಸ್ ಆ್ಯಂಡ್ the greed for it as our own form of madness that is ruining us as society. Look at the word, what it says here. The poet labels money. ಹಣಕ್ಕೆ ಒಂದು ಹಣೆಪಟ್ಟಿ ಕೊಡ್ತಾರೆ, ಒಂದು ಹೆಸರು ಕೊಡ್ತಾರೆ, ಹುಚ್ಚು ಅಂತ ಹೇಳಿ. ಆ್ಯಂಡ್ ದ ಗ್ರೀಡ್ ಫಾರ್ ಇಟ್, ದುರಾಸೆ. ಗ್ರೀಡ್ ಅಂದರೆ ದುರಾಸೆ. ಮನುಷ್ಯನ ಅಷ್ಟು ದುರಾಸೆಗಳಿದೆ. ಫಾರ್ ಇಟ್ ಆಸ್ ಅವರ್ ಓನ್ ಫಾರ್ಮ್ ಆಫ್ ಮ್ಯಾಡ್ನೆಸ್. ಮನುಷ್ಯ ತಾನೇ ಸೃಷ್ಟಿಸ್ಕೊಂಡಂಥ ಒಂದು ಹುಚ್ಚುತನ ಇದು. ದಟ್ ಈಸ್ ರೂಯಿನಿಂಗ್ ಅಸ್. ಇದೇನು ಮಾಡ್ತಾ ಇದೆ? ರೂಯಿನ್ ಅಂದರೆ ನಿರ್ನಾಮ, ವಿನಾಶ. ನಮ್ಮನ್ನ ಇದೇ ದುರಾಸೆ, ಇದೇ ಹಣ ನಮ್ಮನ್ನ ನಾಶ ಮಾಡ್ತಾ ಇದೆ ಆಸ್ ಅ ಸೊಸೈಟಿ. ಇಡೀ ಸಮಾಜವನ್ನು ಹಾಳು ಮಾಡ್ತಾ ಇದೆ ಇದು. ರೈಟ್. ದ ಹೋಲ್ ವರ್ಲ್ಡ್ ಬೀಯಿಂಗ್ ಮನಿ ಮ್ಯಾಡ್. ಇಡೀ ಭೂಮಿ ಅಲ್ವಾ, ಇಲ್ಲಿ ಮನುಷ್ಯ ವಾಸವಾಗಿದ್ದಾನೆ, ಅಲ್ಲೆಲ್ಲ ಹಣ ಹುಚ್ಚು ಹಿಡಿದಿದೆ. ಇದು ಸಮ್ ಆಫ್ ಇಂಡಿವಿಜುವಲ್ ಪೀಪಲ್ ಹೂ ಇನ್ ಟರ್ನ್ ಆರ್ ಟರ್ನಿಂಗ್ ಇನ್ಸೇನ್ಲಿ ಮನಿ ಓರಿಯೆಂಟೆಡ್. ಓಕೆ, ಮನಿ ಓರಿಯೆಂಟೆಡ್. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಬದಲಾಗ್ತಾ ಇದ್ದಾನೆ. ಹಣವನ್ನ ಸೇರಿಸ್ಬೇಕು, ಒಟ್ಟು ಮಾಡಬೇಕು ಅನ್ನೋ ಹುಚ್ಚನ್ನು ಅವನು ಹಚ್ಚಿಸ್ಕೊಳ್ತಾ ಇದ್ದಾನೆ. ಹಣ 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 ಹಣ. ಇಡೀ ಪ್ರಪಂಚವೇ ಹೀಗಾಗ್ಬಿಟ್ಟಿದೆ. Each individual episode of insanity makes the whole world a maze of lust for money. ನಮಗೆ ಈ ಹಣದ ಬಗ್ಗೆ ಹಲವಾರು ರೀತಿ ಕಥೆಗಳಿರ್ಬೋದು ಅಥವಾ ಸತ್ಯ ಘಟನೆಗಳು ಕೂಡ ಇರ್ಬೋದು. ಹೀಗೆ ಪ್ರತಿಯೊಂದು ಘಟನೆಯನ್ನು ನಾವು ನೋಡ್ತಾ ಹೋದ್ರೆ, ದಿನ ನ್ಯೂಸ್ ಪೇಪರ್ನಲ್ಲಿ, ಟಿವಿಯಲ್ಲಿ ಮುಂದೆ ಕೂತ್ರೆ, ನ್ಯೂಸ್ ಕೇಳಲಿಕ್ಕೆ ಅಂತ ಕೂತ್ಕೊಂಡ್ರೆ ಹಣಕ್ಕೋಸ್ಕರ ಏನೆಲ್ಲ ಆಗಿದೆ ಆ ಎಪಿಸೋಡ್ಗಳು ನಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಹುಚ್ಚಲ್ವಾ ಇದೆಲ್ಲ? ಹಣಕ್ಕೋಸ್ಕರ ದರೋಡೆ ಆದರೆ ಹುಚ್ಚಲ್ವಾ ಇದು? ಹಣಕ್ಕೋಸ್ಕರ ಕಳ್ತನ ಆಗತ್ತೆ, ಹಣಕ್ಕೋಸ್ಕರ ಕೊಲೆಗಳಾಗತ್ತೆ, ಇದು ಹುಚ್ಚಲ್ವಾ? ಇದೆಲ್ಲ ಏನಂತಾರೆ? ಲಸ್ಟ್ ಫಾರ್ ಮನಿ. ಹಣದ ದಾಹ ನಮ್ಮಲ್ಲಿ ಸೃಷ್ಟಿಯಾಗ್ಬಿಟ್ಟಿದೆ. ಒಂದು ಬಲೆ ಹೆಣಿತಾ ಇದೀವಿ ನಾವೇನೆ ಹಣಕ್ಕೋಸ್ಕರ. ಇದ್ರಲ್ಲಿ ನಾವೇ ಮುಳುಗಿ ಸತ್ತು ಹೋಗ್ತೀವಿ ಅಂತ ಹೇಳಿ ಕವಿ ನಮ್ಮನ್ನು ಎಚ್ಚರಿಸ್ತಾ ಬರ್ತಾರೆ. He laments. He ಅಂದ್ರೆ ಸ್ಪೀಕರ್ ಅಥವಾ ನಾವು ಪೋಯಟ್ ಅಂತ ತಗೊಳ್ಬೋದು. He laments that people are so afraid to lose whatever money they have. ನಮ್ಮಲ್ಲಿ ಹೆದರಿಕೆ ಏನು ಹೇಳಿ? ನಮ್ಮಲ್ಲಿ ಇರುವ ಹಣವನ್ನು ಕಳ್ಕೊಳ್ತೀವಿ ಅಂತ ಹೇಳಿ. ಅಫ್ರೈಡ್, ಹೆದರಿಕೆ ಆಗುತ್ತೆ. ಟು ಲಾಸ್ ವಾಟ್ ಎವರ್ ಮನಿ ದೇ ಹ್ಯಾವ್ ಅಂಡ್ ದಟ್ ದೇ ಫೈಂಡ್ ಇಟ್ ಹಾರ್ಡ್ ಟು ಸ್ಪೆಂಡ್ ಚಾರಿಟೇಬಲಿ. ಇರುವ ಹಣವನ್ನ, ಚಾರಿಟಿ ಅಂದ್ರೆ ಸೇವೆ, ಧರ್ಮಕ್ಕೆ ಯಾರಿಗಾದ್ರೂ ಕೊಡುವಂಥದ್ದು. ಚಾರಿಟಿ ಅಂತ ಹೇಳಿದ್ರೆ ವಿತೌಟ್ ಎ ಸೆಲ್ಫ್ಲೆಸ್ ಡಿಸೈರ್, ಸ್ವಾರ್ಥ ಇಲ್ಲದೆ, ಸೆಲ್ಫಿಶ್. ಓಕೆ, ನಾನೇನಾದ್ರೂ ₹1 ಹಣವನ್ನು ಯಾರಿಗಾದ್ರೂ ಕೊಟ್ಟರೆ ಅದನ್ನು ನನಗೇನು ಅನುಕೂಲ ಆಗೋದು ಬೇಡ, ಉಪಯೋಗ ಆಗೋದು ಬೇಡ, ಅವರು ಉದ್ಧಾರ ಆದರೆ ಸಾಕು ಅಂತ ಹೇಳಿ. ಅಥವಾ ಸೇವೆಗೋಸ್ಕರ, ಕಷ್ಟದಲ್ಲಿರೋರಿಗೋಸ್ಕರ ಅಲ್ವಾ, ಯಾರಾದ್ರೂ ಆರೋಗ್ಯಕ್ಕೋಸ್ಕರ, ಯಾರಾದ್ರೂ ಎಜುಕೇಷನಿಗೋಸ್ಕರ, ಹೀಗೆ ಹಣವನ್ನು ಸೇವೆಗೋಸ್ಕರ ಖರ್ಚು ಮಾಡುವಂಥದ್ದು ಖಂಡಿತವಾಗ್ಲೂ ತುಂಬ ಕಮ್ಮಿ ಆಗ್ತಾ ಇದ್ದಾರೆ. ಆಗೋದಿಲ್ಲ ಇನ್ಮೇಲೆ ಅಂತ ಹೇಳಿ. ಈವನ್ ಇಫ್ ಇಟ್ £1
ಓಕೆ 1 ಪೌಂಡ್, ಓಕೆ ಅಲ್ಲಿಯ ಕರೆನ್ಸಿ ಇದು. ನಾವು ಒಂದು 100 ರೂಪಾಯಿನ ತಗೊಳ್ಬಾ, 1 ಪೌಂಡ್ ವಿ ಫೀಲ್ ಡಿವಾಸ್ಟೆಡ್ ಟು ಲಾಸ್ ಇಟ್. 1 ಪೌಂಡನ್ನು ಚಾರಿಟಿಗೋಸ್ಕರ ಯಾರಿಗಾದ್ರೂ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ವಿ ಫೀಲ್ ಡಿವಾಸ್ಟೆಡ್ ಟು ಲಾಸ್ ಇಟ್. ಅಯ್ಯೋ 100 ರೂಪಾಯಿ ಕಳೆದೋಗುತ್ತಲ್ವಾ, ಆ ನೋವು ನಮ್ಮಲ್ಲಿರುತ್ತೆ, ಆ ಪ್ಯಾಂಗ್ ನಮ್ಮಲ್ಲಿ, ಆ ಪೇಯ್ನ್ ನಮ್ಮಲ್ಲಿರುತ್ತೆ ಅಲ್ವಾ. ಹಾಗಿರೋವಾಗ ಸಮ್ ಆಸ್ ಹೈ ಆಸ್ 10 ಪೌಂಡ್, ಇಲ್ಲಿ 1 ಪೌಂಡ್ ಕೊಡೋವಾಗ ನಮ್ಗೆ ಅಷ್ಟು ನೋವಾಗಿತ್ತು, ಇನ್ನು 10 ಪೌಂಡ್ ಆ್ಯಕ್ಚುಲಿ ಮೇಕ್ಸ್ ಪೀಪಲ್ ಶೇಕ್ ವಿತ್ ಆಂಗ್ಸೈಟಿ ಆ್ಯಂಡ್ ಸ್ಯಾಡ್ನೆಸ್. ನಿಜವಾಗ್ಲೂ ಮನುಷ್ಯ ಹುಚ್ಚಿಡಿಸ್ಬಿಡ್ತಾನೆ. ಓಕೆ, ಸೊ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಇಟ್. ಏನಾಯ್ತು ಇಲ್ಲಿ? ಸೊ 10 ಪೌಂಡ್ ಆ್ಯಕ್ಚುಲಿ ಮೇಕ್ಸ್ ಪೀಪಲ್ ಶೇಕ್ ವಿತ್ ಆಂಗ್ಸೈಟಿ ಆ್ಯಂಡ್ ಸ್ಯಾಡ್ನೆಸ್. ನಿಜವಾಗ್ಲೂ 10 ಪೌಂಡನ್ನು ಕೊಟ್ಟರೆ ಅಥವಾ 1,000 ನಾವು ಇದನ್ನ 100 ರೂಪಾಯಿನ ತಗೊಂಡ್ರೆ, ಸೊ 10-100 ರೂಪಾಯಿ ನೋಟ್ಗಳು 1,000 ಯಾರಿಗಾದ್ರೂ ಕೊಡ್ತೀವಿ ಧರ್ಮಕ್ಕೆ ಅಂತ ಹೇಳಿದ್ರೆ ನಿಜವಾಗ್ಲೂ ಆಂಗ್ಸೈಟಿ ಆ್ಯಂಡ್ ಸ್ಯಾಡ್ನೆಸ್, ದುಃಖ ಆಗ್ಬಿಡುತ್ತೆ ನಮಗೆ, ನರಳ್ತೀವಿ ನಾವು. ಅಯ್ಯೋ 1,000 ರೂಪಾಯಿ ಹೋಯ್ತು. ನಿಜವಾಗ್ಲೂ ಸತ್ಯ ಇದೆ, ಯಾಕೆಂದ್ರೆ 1 ರೂಪಾಯಿ ಹಣ ಬರಲಿ ಕೂಡ ಕಷ್ಟ ಉಂಟು. ಧರ್ಮಕ್ಕೆ ಯಾರಾದ್ರು ಕೊಡ್ತಾರ ನಮಗೆ? ಇಲ್ಲ. ಹಾಗೆ ವಿ ಹ್ಯಾವ್ ಬಿಕಮ್ ಎನ್ಸ್ಲೇವ್ ಟು ದ ಚೈನ್ಸ್ ಆಫ್ ಮನಿ ಪವರ್. ಎನ್ಸ್ಲೇವ್, ಗುಲಾಮರಾಗ್ಬಿಟ್ಟಿದ್ವಿ ನಾವು. ಹಣಕ್ಕೋಸ್ಕರ ನಾವೆಲ್ಲರೂ ಕೂಡ ಗುಲಾಮರಾಗಿದ್ದೀವಿ. ರೈಟ್, ಇಟ್ ಮೇಕ್ಸ್ ಅಸ್ ಪ್ರಾಸ್ಟ್ರೇಟ್ ಅಂಡ್ ವರ್ಷಿಪ್ ಇಟ್. ನೋಡಿ, ಇಟ್ ಇಸ್ ಅನಿವಾರ್ಯತೆ ಇದು ನಮಗೆ. ಹಣ ನಮಗೆ ಬೇಕೇ ಬೇಕು. ಹಣ ನಮ್ಮನ್ನ ಗುಲಾಮ್ನಾಗ ಮಾಡಿಸ್ಕೊಂಡು ಹೀಗೆ ಇರಲೇಬೇಕು, ನೀವು ನನ್ನನ್ನು ಪೂಜೆ ಮಾಡಿ, ನನ್ನನ್ನು ಹಾಗೆ ವರ್ಷಿಪ್ ಮಾಡಿ ಅಂತಾನೆ ಹೇಳ್ತಾ ಹೋಗುತ್ತೆ. ನಾವು ಕೂಡ ಲಕ್ಷ್ಮೀ ಪೂಜೆ ಮಾಡ್ತೀವಿ ಅಲ್ವಾ, ನಮ್ಗೆ ಹಣ ಒಲಿಬೇಕು ಅಂತೇಳಿ ಕುಬೇರನ ಪೂಜೆ ಮಾಡ್ತೀವಿ ನಾವು. ಹಣ ಇಂಥ ಸ್ಥಿತಿಯನ್ನು ತಂದಿಟ್ಬಿಟ್ಟಿದೆ ನಮ್ಮಲ್ಲಿ. ಇಟ್ ಕಂಟ್ರೋಲ್ಸ್ ಅವರ್ ಥಾಟ್ಸ್ ಆ್ಯಂಡ್ ಇನ್ಫ್ಲುಯೆನ್ಸಸ್ ಅವರ್ ಆ್ಯಕ್ಷನ್ಸ್. ಖಂಡಿತವಾಗ್ಲೂ ನಮ್ಮ ಆಲೋಚನೆಗಳನ್ನು ಬದಲಾವಣೆ ಮಾಡಿದೆ, ಹಾಗೇನೆ ನಮ್ಮ ಕಾರ್ಯಗಳನ್ನ ಇನ್ಫ್ಲುಯೆನ್ಸ್ ಮಾಡುತ್ತೆ ಅದು. ನಾವು ಏನೇ ಮಾಡೋದಿದ್ರು ಕೂಡ ಹಣಕ್ಕೋಸ್ಕರ ಮಾಡ್ತೀವಿ. ಆಲೋಚನೆ ಕೂಡ ನಾಳೆ ಏನು ಮಾಡ್ಬೇಕು, ನನಗೆ ಇಷ್ಟು ಹಣ ಬೇಕು, ನಾನು ಏನು ಮಾಡಬೇಕು, ಅದು ಬಿಟ್ಟು ನಾವು ಬೇರೆ ರೀತಿಯಲ್ಲಿ ಯೋಚನೆ ಮಾಡೋದೇ ಇಲ್ಲ. ಹಾಗಿದ್ಮೇಲೆ ಒಬ್ಬ ಮನುಷ್ಯನ ಜೀವನ ಅನ್ನೋದು, ಒಂದು ಸಮಾಜ ಅನ್ನೋದು ಹಣದ ಸುತ್ತಲೂ ತಿರುಗ್ತಾನೇ ಇರುತ್ತೆ. ಅದನ್ನ ಬಿಟ್ಟು ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಕವಿ ಹೇಳ್ತಾ ಬರ್ತಾರೆ. The poet goes on to claim that there is something even more powerful that is at work in this whole race for money. Something, ನೋಡಿ, ಆ ಹಣ ಅನ್ನೋದಕ್ಕಿಂತ ಇನ್ನೂ ಏನೋ ದೊಡ್ಡದಿದೆ ಅಂತ ಹೇಳಿ. ರೇಸ್ ಫಾರ್ ಮನಿ, ಹಣದಿಂದ ನಾವು ಓಡ್ತಾ ಇದ್ದೀವಿ. ಹಣ 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 ಅಲ್ವಾ. ಸೊ ಕುರುಡು ಕಾಂಚಾಣ ಒಂದು ಒಳ್ಳೆಯ ಪದ್ಯ ಕನ್ನಡದಲ್ಲಿದೆ. ಆ ಹಾಡು ನೆನೆಸ್ಕೊಂಡು ನಮಗೆ ಗೊತ್ತಾಗತ್ತೆ ಎಷ್ಟು ಹಣ ಹೇಗೆ ಕುಣಿತಾ ಇದೆ, ಮನುಷ್ಯ ಹಣದ ಹಿಂದೆ ಹೇಗೆ ಓಡ್ತಾ ಇದ್ದಾನೆ, ಅಥವಾ ನಮ್ಮನ್ನು ದುಡ್ಡು ಓಡಿಸ್ತಾ ಇದೆ ಅಂತ ಹೇಳಿ. ಸೊ ಹಾಗಿರುವಾಗ ಇಟ್ ಈಸ್ ದ ಕೈಂಡ್ ಆಫ್ ಸೋಷಿಯಲ್ ಸ್ಟೇಟಸ್. ಹಣ ನಮ್ಮನ್ನು ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿಸಿದೆ. ಏನದು? ಸೋಷಿಯಲ್ ಸ್ಟೇಟಸ್. ನಾವು ಹಣ ಇದ್ದರೆ ನಮ್ಮ ಡ್ರೆಸ್ ಕೋಡ್ ಚೇಂಜ್ ಇರುತ್ತೆ ಅಲ್ವಾ, ನಮ್ಮ ಮನೆಯ ಸ್ಥಿತಿಗತಿ ಚೇಂಜ್ ಇರುತ್ತೆ, ನಾವು ಓಡಾಡುವ ವೆಹಿಕಲ್ಗಳ ಸ್ಥಿತಿ ಬೇರೆ ಆಗಿರುತ್ತೆ. ಹಾಗಿದ್ಮೇಲೆ ನಾವು ಜನರನ್ನು ಐಡೆಂಟಿಫೈ ಮಾಡೋದು ಹಾಗೆ ಅಲ್ವಾ. ಅವನ ಹತ್ರ ಯಾವ ಬೈಕ್ ಇದೆ, ಬೈಕ್ ಇದೆಯೋ ಇಲ್ವೋ, ಕಾರ್ ಇದೆಯೋ ಇಲ್ವೋ, ಇದ್ರೂ ಕೂಡ ಯಾವ ಕಾರ್ ಇದೆ, ಮನೆ ಇದ್ರೆ ಚಿಕ್ಕ ಮನೆಯ ದೊಡ್ಡ ಮನೆಯ ಅಲ್ವಾ. ದೊಡ್ಡ ಮನೆ ಇದ್ರೆ ಬಂಗಲೆ ಇದ್ರೆ ಅವನು ಶ್ರೀಮಂತ, ಚಿಕ್ಕ ಮನೆ ಇದ್ರೆ ಅವನು ಬಡವ ಅಲ್ವಾ. ಸೊ ಈ ಥರ ಆಲೋಚನೆಗಳು ನಮ್ಮಲ್ಲಿ ಸೃಷ್ಟಿಯಾಗಿಬಿಟ್ಟಿದೆ. ಆ್ಯಂಡ್ ಸ್ಯಾಂಕ್ಷನ್ ದಟ್ ವಿ ಆಸ್ ಅ ಸೊಸೈಟಿ ಆಫರ್ ಟು ಪೀಪಲ್ ವಿತ್ ಮನಿ ಆ್ಯಂಡ್ ಪೀಪಲ್ ವಿತೌಟ್ ಇಟ್. ಹಾಗಾಗಿ ಪೀಪಲ್ ವಿತ್ ಮನಿ ಆ್ಯಂಡ್ ಪೀಪಲ್ ವಿತೌಟ್ ಇಟ್, ಹಣ ಇದ್ದವ್ರನ್ನ ಒಂದು ರೀತಿಯಲ್ಲಿ, ಹಣ ಇಲ್ಲದೆ ಇರೋನ ಒಂದು ರೀತಿಯಲ್ಲಿ, ರಿಚ್ ಮತ್ತು ಪೂರ್ ಡಿವೈಡ್ ಮಾಡಿ ಹಾಕಿದ್ದೀವಿ ನಾವು ಅಲ್ವಾ. ಹೀಗಿರುವಾಗ ಮನಿ ಹ್ಯಾಸ್ ಬಿಕಮ್ ದ ಸಿಂಗಲ್ ಬಿಗ್ಗೆಸ್ಟ್ ಮಾರ್ಕರ್. ಸೊ ಜನರನ್ನು ಗುರುತಿಸೋಕ್ಕೋಸ್ಕರ ನಾವೇನು ಮಾಡಿದ್ದೀವಿ? ಹಣ ಅಲ್ವಾ. ಹಣದಿಂದ ಜನರನ್ನು ಅಳತೆ ಮಾಡ್ತೀವಿ, ಅವರ ಯೋಗ್ಯತೆಯನ್ನು ಅಳತೆ ಮಾಡ್ತೀವಿ ನಾವು. ಅವನು ಎಷ್ಟು ಬೆಲೆಗೆ ಬಾಳ್ತಾನೆ, ಅವನು ಹೌ ಮಚ್ ಈಸ್ ವರ್ತ್ ಆಫ್ ಅಂತ, ಸಿಗ್ನಿಫೈರ್ ಆಫ್ ವರ್ತ್ ಆ್ಯಂಡ್ ಇಂಪಾರ್ಟೆನ್ಸ್ ಸೊಸೈಟಿ. ಹಣದ ಮೇಲೆ ಯೋಗ್ಯತೆ ಜನರಿಗೆ ಸಿಗ್ತಾ ಹೋಗುತ್ತೆ. ಅವನು ಯಾವುದೇ ಜಾತಿ ಧರ್ಮಕ್ಕೆ ಸೇರಿರ್ಬೋದು ಅಲ್ವಾ, ಅವನು ನೋಡ್ಲಿಕ್ಕೆ ಹೇಗೆ ಬೇಕಾದರೂ ಇರ್ಬೋದು. ಹಣ ಇದ್ರೆ ಆಯಿತು, ನಮ್ಮಲ್ಲಿ ಜನ ಅವನಿಗೆ ರೆಡ್ ಕಾರ್ಪೆಟ್ ವೆಲ್ಕಮ್ ಮಾಡ್ತಾರೆ. ಸತ್ಯ ಇದು. ವೆನ್ ವಿ ಇವ್ಯಾಲ್ಯೂಯೇಟ್ ಎ ಪರ್ಸನ್ ಟುಡೇ, ಒಬ್ಬ ವ್ಯಕ್ತಿಯನ್ನು ನಾವು ಅಳಿಯೋದಾದರೆ ಅಲ್ವಾ, ಸೊ ಹೇಗೆ
ವಿ ಹಾರ್ಡ್ಲಿ ನೋಟಿಸ್ ಹಿಸ್ ಹರ್ ವ್ಯಾಲ್ಯೂಸ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್. ಅವನು ಒಳ್ಳೆಯವನ, ಕೆಟ್ಟವನ, ನೀತಿವಂತನ, ಒಬ್ಬ ಒಳ್ಳೆ ಮನುಷ್ಯನ, ಮನುಷ್ಯತ್ವ ಗುಣಗಳಿದೆಯಾ ಅವನಲ್ಲಿ, ಅದನ್ನ ನಾವು ನೋಡೋದೇ ಇಲ್ಲ. ಹಾರ್ಡ್ಲಿ ಇಸ್ ಎ ನೆಗೆಟಿವ್ ವರ್ಡ್. ಹಾರ್ಡ್ಲಿ ನೋಟಿಸ್. ಅವನ ಒಳ್ಳೆ ಗುಣಗಳಿದೆಯಾ ಅವನಲ್ಲಿ, ನೋ, ಅದು ನಾವು ನೋಡೋದಿಲ್ಲ. ವಿ ಓನ್ಲಿ ಜಡ್ಜ್ ಹಿಸ್ ಮೆಟೀರಿಯಲ್ ಪೊಸಿಷನ್ ಅಂಡ್ ವೆಲ್ತ್. ಆ ವ್ಯಕ್ತಿ ಹತ್ರ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಎಷ್ಟು ಕಾರ್ ಇದೆ ಅಲ್ವಾ, ಎಷ್ಟು ಜಾಗ ಇದೆ, ಆಸ್ತಿ ಇದೆ, ಹೊಲ ಗದ್ದೆ ಇದೆ ಅವನ ಹತ್ರ, ಇದನ್ನ ಆಲೋಚನೆ ಮಾಡ್ತೀವಿ ನಾವು, ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀವಿ, ಆ ವ್ಯಕ್ತಿಗೆ ಅಲ್ಲ. ಇಫ್ ಯು ಸಫರ್ಸ್ ಫ್ರಮ್ ಡಿಪ್ರವೇಷನ್ ಅಂಡ್ ಪಾವರ್ಟಿ, ಬಹುಶಃ ಆ ವ್ಯಕ್ತಿ ಹತ್ರ ಹಣ ಇಲ್ಲ, ಡಿಪ್ರೈವ್ಡ್ ಆಫ್ ಮನಿ, ಅವನೊಬ್ಬ ಪಾವರ್ಟಿ, ಪೂರ್, ಬಡವ ಆಗಿದ್ರೆ, ದೆನ್ ಹಿ ಈಸ್ ಕಂಡೆಮ್ಡ್ ಆಸ್ ವೀಕ್. ಅವನನ್ನ ನಾವು ವೀಕ್ ಅಂದ್ಬಿಡ್ತೀವಿ, ಅನ್ಫಿಟ್, ಅವನು ಈ ಸಮಾಜದಲ್ಲಿ ಬದುಕಲಿಕ್ಕೆ ಯೋಗ್ಯನಲ್ಲ, ಲೈಬಲ್ ಟು ಸಫರ್. ಹಾಗಾಗಿ ಬಡವನಾಗಿದ್ದವನು ಬಡವನಾಗೆ ಸಾಯ್ಬೇಕು ಅಂತ ಹೇಳಿ. ರೈಟ್? ಎಂಥ ಮಾತುಗಳು ನಮ್ಮ ಸೊಸೈಟಿಯಲ್ಲಿ ಬೆಳ್ಕೊಳ್ತಾ ಹೋಗುತ್ತೆ ಅಂತ ಹೇಳಿ. ಬಿಲ್ ಗೇಟ್ಸ್ ಎಲ್ಲರೂ ಕೇಳಿರ್ತೀರ, ಒಂದು ಒಳ್ಳೆ ಮಾತು ಹೇಳ್ತಾನೆ ಅವನು. ಇಫ್ ಯು ಆರ್ ಬಾರ್ನ್ ಪೂರ್, ಇಟ್ ಇಸ್ ನಾಟ್ ಯುವರ್ ಮಿಸ್ಟೇಕ್. ಇಫ್ ಯು ಆರ್ ಬಾರ್ನ್ ಪೂರ್, ಇಟ್ ಇಸ್ ನಾಟ್ ಯುವರ್ ಮಿಸ್ಟೇಕ್. ಇಫ್ ಯು ಡೈ ಪೂರ್, ಇಟ್ ಈಸ್ ಎ ಕ್ರೈಮ್ ಅಂತ. ಇಫ್ ಯು ಡೈ ಪೂರ್, ಇಟ್ ಈಸ್ ಎ ಕ್ರೈಮ್. ನೀನೇನಾದರೂ ಸಾಯುವಾಗ ಬಡವನಾಗಿ ಸತ್ರೆ ಅದು ನೀನು ಮಾಡಿದಂತಹ ಒಂದು ದೊಡ್ಡ ಅಪರಾಧ ಅಂತ ಅವನು ಹೇಳ್ತಾನೆ. ಎಂಥ ಒಂದು ಒಳ್ಳೆಯ ಮಾತು, ಯಾಕಂದ್ರೆ ಅದು ಮನುಷ್ಯನ ಕೈಯಲ್ಲಿದೆ. ಯಾಕಂದ್ರೆ ಆಧುನಿಕ ಸಮಾಜ ಹೀಗೆ ಆಗಿದೆ. ಬಿಲ್ ಗೇಟ್ಸ್ ಇಡೀ ಪ್ರಪಂಚದ ಅತ್ಯಂತ ದೊಡ್ಡ ಶ್ರೀಮಂತ ವ್ಯಕ್ತಿ. ಓಕೆ, ಮೊದಲೇ ಇಡೀ ಪ್ರಪಂಚದ ಅತ್ಯಂತ ದೊಡ್ಡ ಶ್ರೀಮಂತರಲ್ಲಿ ಮೊದಲನೆಯ ಹೆಸರು ಅವನದು. ಹೀಗಿರುವಾಗ ಆ ವ್ಯಕ್ತಿ ಹಾಗೆ ಹೇಳುವಾಗ ಹಣದಿಂದ ಹೇಗೆ ಹೋಗಿದ್ದಾನೆ. ಆದರೆ ಈಗ ಚಾರಿಟೇಬಲ್ ವರ್ಕ್ ಕೂಡ ಅವರು ಮಾಡ್ತಾ ಇದ್ದಾರೆ. ರೈಟ್? ಸೊ ಹಾಗಿದ್ಮೇಲೆ ಹಣ ಅನ್ನೋದು ಎಷ್ಟು ಮುಖ್ಯ ಆಗ್ಬಿಟ್ಟಿದೆ ನಮ್ಮಲ್ಲಿ ಅಂತ ಹೇಳಿ. ಸೊ ಹಣ ಇಲ್ಲದೆ ಇರೋನು ಪೂರ್, ಹಿ ಹ್ಯಾಸ್ ಟು ಸ್ಟ್ರಗಲ್, ಸ್ಕ್ರ್ಯಾಪ್ ಅಂಡ್ ಸಫರ್ ಪೇನ್ ಜಸ್ಟ್ ಬಿಕಾಸ್ ಹಿ ಈಸ್ ಪೂರ್. ಅವನು ಕಷ್ಟಪಡಬೇಕಾಗತ್ತೆ, ಒಂದು ಹೊತ್ತು ಊಟಕ್ಕೂ ಕಷ್ಟಪಡಬೇಕಾಗತ್ತೆ ಅವನು. ಆ್ಯಂಡ್ ಸಫರ್ ಪೇನ್ಸ್, ನೋವನ್ನ, ಸಮಾಜದಲ್ಲಿ ಅವಮಾನಗಳನ್ನು ಅನುಭವಿಸ್ಬೇಕಾಗತ್ತೆ ಅವನು. ಹೊಟ್ಟೆ ಹಸುವಿನಿಂದ, ನೋವಿನಿಂದ ನರಳಬೇಕಾಗತ್ತೆ ಅವನು ಅಲ್ವಾ. ಇದು ನಮ್ಮ ಸಮಾಜ ಸೃಷ್ಟಿಸ್ಕೊಂಡಂತಹ ಒಂದು ಐಡೆಂಟಿಫಿಕೇಶನ್. ಈವನ್ ಹಿಸ್ ಡೆತ್ ಬಿಕಮ್ಸ್ ಇನ್ಸಿಗ್ನಿಫಿಕೆಂಟ್. ಒಬ್ಬ ಬಡವ ಸತ್ರೆ ನಮಗೆ ಅದು ವಿಷಯವೇ ಅಲ್ಲ, ಬಿಕಾಸ್ ಹಿ ಲಿವ್ಡ್ ಎ ಪೂರ್ ಮ್ಯಾನ್ ಅಲ್ವಾ. ಅವನ ವಿಷಯ ಎಲ್ಲೂ ಬರೋದೇ ಇಲ್ಲ. ಆದರೆ ಒಬ್ಬ ಶ್ರೀಮಂತ ವ್ಯಕ್ತಿ ಸತ್ರೆ ಪೇಪರ್ನಲ್ಲಿ ಫೋಟೋ ಬರುತ್ತೆ ಅಲ್ವಾ. ಎಷ್ಟು ಜನ ಅವರ ಶವ ಸಂಸ್ಕಾರಕ್ಕೆ ಅಥವಾ ಅವರ ಸತ್ತ ಮೇಲೆ ಒಂದು ಒಬಿಚುರಿ ಕಾಲಮ್ನಲ್ಲಿ ಹೆಸರಾಗ್ತಾರೆ ಅವರದ್ದು. ಸೊ ದಿಸ್ ಇಸ್ ಓನ್ಲಿ ಸಿಗ್ನಿಫಿಕೆಂಟ್. ಬಡವರು ಬರೋದೇ ಇಲ್ಲ ಅಲ್ವಾ. ಹೀಗಿರುವಾಗ ಪೂರ್ ಮೇ ಸ್ಪೆಂಡ್ ಎನಫ್ ಟು ಬೈ ಹಿಮ್ ಸಮ್ ಫುಡ್, ಬಟ್ ಓನ್ಲಿ ಎನಫ್ ಟು ಸರ್ವೈವ್ ಅಂಡ್ ಸಫರ್ ಮೋರ್. ಹಣ ಕೊಡ್ತಾರೆ ಬೇಕಾದ್ರೆ, ಯಾಕೆ? ಒಂದು ಹೊತ್ತು ತಿನ್ಲಿಕ್ಕೆ ಬೇಕಾದ್ರೆ. ಭಿಕ್ಷೆ ಬಿಡೋದ್ರೆ ಜನ ಒಂದು ಹೊತ್ತು ತಿನ್ಲಿಕ್ಕೆ ಕೊಡ್ತಾರೆ ಅಲ್ವಾ. ಕೊಟ್ಟು ಏನಾಗತ್ತೆ ಅಂತ ಹೇಳಿ ಅವ್ನು ಸಾಯೋದಿಲ್ಲ ಅಲ್ಲಿ, ಮತ್ತೆ ಬರ್ತಾನೆ, ಮತ್ತೆ ನಾಳೆ ಅದೇ ಕೆಲಸ ಮಾಡ್ತಾನೆ ಅವನು. ಊಟಕ್ಕೋಸ್ಕರ ಮತ್ತೆ ಭಿಕ್ಷೆ ಮಾಡ್ತಾನೆ. ಸೊ ಹಾಗಿದ್ಮೇಲೆ ಒಂದು ಹೊತ್ತು ಕೊಡೋದು ಕೂಡ ತಪ್ಪಾಗ್ಬಿಡುತ್ತಲ್ವಾ. ಸೊ ಹಾಗಿದ್ಮೇಲೆ ಬಡವನಾಗೇ ಬದುಕಬೇಕಾ ಅಥವಾ ಸಾಯ್ಬೇಕಾ ಅಂತ ಹೇಳಿ ಒಂದು ಮೂಲ ಪ್ರಶ್ನೆ ಕಾಣುತ್ತೆ ಇಲ್ಲಿ. ದಿಸ್ ಇನ್ಸೇನ್ ವರ್ಷಿಪ್ ಆಫ್ ಮನಿ ಈಸ್ ಬಿಕಮಿಂಗ್ ಎ ಫಾರ್ಮ್ ಆಫ್ ಡಿಲೇರಿಯಂ. ಈ ಒಂದು ಹಣದ ಒಂದು ಏನು ಪೂಜೆ ಅಂತ ಹೇಳ್ಬೋದು, ವ್ಯಾಮೋಹ ಅಂತ ಹೇಳ್ಬೋದು. ಏನಾಗ್ತದೆ ಈಗ ಡಿಲೇರಿಯಂ, ಒಂದು ಭಯಾನಕವಾದಂಥ ಭಯವನ್ನ, ಹೆದರಿಕೆಯನ್ನು ಸೃಷ್ಟಿ ಮಾಡಿಬಿಟ್ಟಿದೆ. ದಟ್ ವಿ ಆಸ್ ಎ ಸ್ಪೀಶೀಸ್ ಆರ್ ಸಫರಿಂಗ್ ವಿತ್. ಸೊ ಇಡೀ ಮನುಷ್ಯ ಜನಾಂಗವನ್ನು ಕಾಡ್ತಾ ಇರುವಂತಹ ಒಂದೇ ಒಂದು ದೊಡ್ಡ ಸಮಸ್ಯೆ ಅಂದರೆ ಅದು ಹಣ. ರೈಟ್? The poet decrees such apathy that people have for the poor. Okay, people have for the poor. ಹಾಗಿದ್ಮೇಲೆ ಬಡವರನ್ನ ಕಂಡ್ರೆ ನಮ್ಮಲ್ಲಿರುವಂತಹ ಅನುಕಂಪ, ಕರುಣೆಯ ಬಗ್ಗೆ ಕವಿ ಹೀಗೆ ಹೇಳ್ತಾನೆ. He believes that every person, irrespective of his condition, ನೋಡಿ ಕವಿಯ ಒಂದು ನಂಬಿಕೆ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿ irrespective of his condition, ಅವನು ಬಡವನಾಗಲಿ ಶ್ರೀಮಂತನಾಗಿರಲಿ, ಹ್ಯಾಸ್ ಅ ರೈಟ್ ಟು ಫುಡ್, ಹಕ್ಕಿದೆ. ಓಕೆ, ನಮ್ಮ ಸಂವಿಧಾನ ನಮಗೆ ಕೊಡಬೇಕು ಅಂತ ಹೇಳಿ ಮನುಷ್ಯನಾಗಿರೋನಿಗೆ ಫುಡ್, ಹೋಮ್, ವಾರ್ಮ್ ಆ್ಯಂಡ್ ಫ್ರೀಡಮ್. ಹೇಳಬೇಕು, ತಿನ್ನಲಿಕ್ಕೆ ಆಹಾರವನ್ನು ಫ್ರೀಯಾಗಿ ಕೊಡಬೇಕು. ನಮ್ಮ ಸರ್ಕಾರಗಳು ಮಾಡ್ತಾ ಇದೆಯಾ? ಎಲ್ಲೋ ಒಂದು ರೀತಿ ನಮಗೆ
ಗೌರ್ಮೆಂಟ್ ರೇಷನ್ ಅಂಗಡಿಗಳು ಕೊಡುವಂತಹ ಅಕ್ಕಿ ಇರ್ಬೋದು, ಬೇಳೆ ಇರ್ಬೋದು, ಅಥವಾ ಇದೇ ಪದಾರ್ಥ ಇರ್ಬೋದು ಅಲ್ವಾ. ಹೀಗೆ ಹೋಮ್ ಸರ್ಕಾರ ಒಬ್ಬ ವ್ಯಕ್ತಿ ವಾಸ ಮಾಡಲಿಕ್ಕೆ ಅನುಕೂಲಕರವಂತಹ ಸ್ಥಿತಿಯನ್ನ ಮಾಡಿಕೊಡ್ಬೇಕು. ಮನೆ ಹೋಮ್ ಲೋನ್ಸ್ ಅನ್ನು ಕೊಡ್ತಾರೆ ಅಲ್ವಾ. ಹೋಮ್ ಲೋನ್ಸ್ ಎಲ್ಲ ಫ್ರೀಯಾಗಿ ಮನೆಗಳನ್ನು ಕೊಡಬೇಕು ಅಂತ ಹೇಳುತ್ತೆ. ವಾರ್ಮ್ತ್, ಸೊ ಇಡೀ ಪ್ರಕೃತಿಯ ವಿಕೋಪಗಳಿಂದ, ಚಳಿ ಬಿಸಿಲಿಂದ ತಡ್ಕೊಳ್ಳಿಕ್ಕೋಸ್ಕರ ಆ ಮನುಷ್ಯನಿಗೆ ಒಂದು ಆ ಶಕ್ತಿಯನ್ನು ಕೊಡಬೇಕು ಅಂತ ಹೇಳಿಕೊಡುತ್ತೆ. ಫ್ರೀಡಮ್, ಸ್ವಾತಂತ್ರ್ಯ ಬೇಕು ಮನುಷ್ಯನಿಗೆ ಅಲ್ವಾ. ಬೇಸಿಕ್ ನೆಸೆಸಿಟೀಸ್, ಸಾಮಾನ್ಯ ಅವಶ್ಯಕತೆ ಇರುವಂತಹ ವಸ್ತುಗಳನ್ನ ಫ್ರೀಯಾಗಿ ಸರ್ಕಾರವೇ ಕೊಡಬೇಕು. ಆಗ ಜನ ದುಡ್ಡಿನ ವ್ಯಾಮೋಹ ಅಷ್ಟು ಬೆಳೆಯುವುದಿಲ್ಲ ಅನ್ನೋದು ಮೂಲ ಉದ್ದೇಶ ಇಲ್ಲಿ. ಅಂಟಿಲ್ ದಟ್ ಹ್ಯಾಪನ್ಸ್, ಅದು ಎಲ್ಲಿವರೆಗೂ ಆಗೋದಿಲ್ವೋ, ಸರ್ಕಾರವೇ ನಮ್ಮನ್ನ ಆಳ್ತಾ ಇರೋರೆ ಫುಡ್, ಹೋಮ್, ವಾರ್ಮ್ತ್ ನಾವು ಕೊಡಬೇಕು ನಮಗೆ, ಅಲ್ಲಿವರೆಗೂ ವಿ ವಿಲ್ ಕಂಟಿನ್ಯೂ ಟು ಬಿ ಪಪೆಟ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ಮನಿ. ಅಲ್ಲಿವರೆಗೆ ನಾವು ಗುಲಾಮರಾಗಿ, ಪಪೆಟ್ಸ್ ಅಂದ್ರೆ ಗೊಂಬೆಗಳು, ಹಣ ನಮ್ಮನ್ನ ಆಟ ಆಡಿಸ್ತಾ ಬರುತ್ತೆ. ಆ್ಯಂಡ್ ಮೆಟೀರಿಯಲ್ ಥಿಂಗ್ಸ್, ಓಕೆ, ಹಣ ಇದ್ರೆ ನಮ್ಗೆ ಅದು ಬೇಕು ಇದು ಬೇಕು, ಅಯ್ಯೋ ಒಂದು ಮತ್ತೊಂದು ಇನ್ನೊಂದು ಆಸೆ ದುರಾಸೆಗಳು ಹೆಚ್ಚಾಗ್ತಾನೆ ಹೋಗುತ್ತೆ, ಕಮ್ಮಿ ಆಗೋದೇ ಇಲ್ಲ. ಕಮ್ಮಿ ಆಗತ್ತ ನಮಗೆ ಇಲ್ಲ. ಇವತ್ತು ನನ್ನ ಹತ್ರ ಸೈಕಲ್ ಇದೆ, ನಾನು ಯೋಚನೆ ಮಾಡ್ತೀನಿ, ಅಯ್ಯೋ ಸೈಕಲ್ ನನಗೆ ಬೈಕ್ ಬೇಕು ಅಂತೇಳಿ ಬೈಕ್ ತೊಗೊಂಡಾಯ್ತು. ಬೈಕ್ ತೊಗೊಂಡಾದ್ಮೇಲೆ ಸ್ವಲ್ಪ ದಿನ ಆಸೆ ಆಗುತ್ತೆ, ಅಯ್ಯೋ ನನಗೆ ಕಾರಲ್ಲಿ ಹೋಗ್ಬೇಕು ಅಂತೇಳಿ. ಆಸೆಗಳಿಗೆ ಕೊನೆಯೇ ಇಲ್ಲ. ಹಾಗಾದ್ಮೇಲೆ ಇದು ಹಣದ ಪ್ರಭಾವ. ವಿ ವಿಲ್ ಕಂಟಿನ್ಯೂ ಟು ಅಟ್ಯಾಚ್ ವ್ಯಾಲ್ಯೂ ಟು ಕಾಂಪಿಟೇಷನ್ ಆ್ಯಂಡ್ ರೇಸ್ ಫಾರ್ ದ ಮೋರ್ ವೆಲ್ತ್. ರೇಸ್ ಇದ್ದು ಇಷ್ಟು ಹಣ ಮಾಡಬೇಕು, ಸಾಕಾಗೋದಿಲ್ಲ, ಇನ್ನಷ್ಟು ಹಣ ಮಾಡಬೇಕು. ಈ ರೇಸ್ ಕಾಂಪಿಟೇಷನ್ ಮುಗಿಯೋದೇ ಇಲ್ಲ. ಇದು ಅಲ್ಟಿಮೇಟ್ಲಿ ದಿಸ್ ಮನಿ ವಿಲ್ ಕಾಸ್ ದ ಹೋಲ್ ವರ್ಲ್ಡ್ ಟು ಬೋರ್ನ್ ವಿತ್ ಎನಿಮಿಟಿ, ಹೇಟ್ರೆಡ್, ಜೆಲಸಿ ಆ್ಯಂಡ್ ಇನ್ಸ್ಯಾನಿಟಿ. ಕೊನೆಗೆ ಈ ಹಣ ಹೀಗೆ ಜನರ ಅಂಡರ್ಸ್ಟ್ಯಾಂಡಿಂಗ್ ಹೀಗೆ ಬೆಳೀತಾ ಹೋದ್ರೆ ಒಂದಿನ ಮನುಷ್ಯನಲ್ಲಿ ಮನುಷ್ಯತ್ವ ಹೋಗಿ ಕೇವಲ ದ್ವೇಷ, ಅಸೂಯೆ ಅಲ್ವಾ, ಈ ಹುಚ್ಚುತನಗಳಲ್ಲಿ ತುಂಬಿಕೊಂಡು ಮನುಷ್ಯನನ್ನ ಕೊಲ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇಟ್ ವಿಲ್ ಕಂಟಿನ್ಯೂ ಟು ಕಾಸ್ ಮೋರ್ ಹ್ಯೂಮನ್ ಸಫರಿಂಗ್ಸ್ ಅಂಡ್ ಡೆತ್ಸ್. ನಿಜವಾಗ್ಲೂ ಮನುಷ್ಯ ಶ್ರೀಮಂತರಾಗಿರೋ ಶ್ರೀಮಂತರ ಆಗ್ತಾನೆ ಹೋಗ್ತಾರೆ, ಬಡವರಿದ್ರೆ ಬಡವರಾಗೇ ಉಳ್ಕೊಳ್ತಾ ಹೋಗ್ತಾರೆ, ಅವರು ಬಡವರಾಗೆ ಸಾಯ್ತಾ ಹೋಗ್ತಾರೆ. ಹಾಗಾಗಿ ಮನುಷ್ಯ ಹೀಗೆ ನೋಡಿ ಹಣದ ಮುಂದೆ ಗುಲಾಮರಾಗಿ ಓಡೋದು ನಿಲ್ಲೋದೇ ಇಲ್ಲ. ಕೊನೆಗೆ ಹೀಗೆ ಸಾಯ್ಬೇಕಾಗತ್ತೆ ಅಂತ ಹೇಳಿ ಈ ಚಿತ್ರ ಕೊಡೋದು ಎಷ್ಟು ಚಂದ ಇದೆ. ಹಣದಕ್ಕೆ ನಾವು ಹೀಗೆ ಓಡ್ತಾ ಇದೀವಿ, ಹಣದ ಹಿಂದೆ ನಾವು ಅಲ್ವಾ. ಸೊ ಕನ್ಕ್ಲೂಷನ್, ಕವಿ ಕೊನೆಗೆ ಒಂದು ಮಾತು ಹೇಳ್ಬಿಡ್ತಾನೆ, ವಿ ಹ್ಯಾವ್ ಟು ಚೂಸ್ ಐದರ್ ಹ್ಯೂಮನ್ ಸರ್ವೈವಲ್ ಆರ್ ಇವೆಂಚುಯಲ್ ರೂಯಿನ್. ಸರ್ವೈವಲ್, ಮನುಷ್ಯ ಬದುಕಬೇಕಾ ಇಲ್ಲ ವಿನಾಶ ಆಗ್ಬೇಕಾ. ಮನಿ ಆರ್ ಹ್ಯುಮ್ಯಾನಿಟಿ, ಹಣ ಬೇಕಾ ಅಥವಾ ಮನುಷ್ಯತ್ವ ಬೇಕಾ. ನೋಡಿ ಇದು ಅತ್ಯಂತ ಮೂಲ ಕಾಡುವಂತಹ ಒಂದು ಪ್ರಶ್ನೆ ಆಗಿಬಿಡುತ್ತೆ. ಬಟ್ ಸಜೆಸ್ಟ್ ಮಾಡ್ತಾನೆ, ಒಬ್ರಿಗೊಬ್ರು ನಾವು ಬಡ್ಕೊಂಡು ಸಾಯೋದಕ್ಕಿಂತ ಮನುಷ್ಯರಾಗಿ ಉಳಿಯೋದು ಮೇಲು ಅಂತ ಹೇಳಿ ಅವನ ಕೊನೆಯ ಮೆಸೇಜ್ ಇದು. ಸೊ ಒನ್ಸ್ ಅಗೇನ್ ಐ ರೀಡ್, ವಿ ಹ್ಯಾವ್ ಟು ಚೂಸ್ ಐದರ್ ಹ್ಯೂಮನ್ ಸರ್ವೈವಲ್ ಆರ್ eventual ruin. Right. So thank you very much. ಸೊ ಇದು ಫಸ್ಟ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪೊಯಮ್ಸ್ನ ಲೈನ್ ಬೈ ಲೈನ್ ಡಿಸ್ಕಷನ್ ಮಾಡಿದ್ದೀನಿ. ಇದು ನನ್ನ ಇಮೇಲ್ ಐ ಡಿ. ಸೊ ಡೌಟ್ಸ್ ಇದ್ದರೆ, ಏನಾದರೂ ಎಂಕ್ವೈರೀಸ್ ಇದ್ದರೆ ಪ್ಲೀಸ್ ಮೇಲ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.